ನಾವು ಮುಡುಪನ್ನ ಯಾವ ಥರ ಕಟ್ಟಬೇಕು, ಮುಡುಪು ಕಟ್ಟೋದು ಹೇಗೆ ಅಂತ ಹೇಳ್ತಾ ಇದ್ರಿ. ನೋಡಿ, ಒಂದು ವೈಟ್ ಬಟ್ಟೆ ತಗೊಳ್ಳಿ, ಕಾಟನ್ ಬಟ್ಟೆ ತಗೊಂಡು, ಆ ಬಟ್ಟೆನ ಸ್ವಲ್ಪ ಅರಶಿನ ಪುಡಿ ಹಾಕಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಬಟ್ಟೆನ ರಬ್ ಮಾಡ್ಕೊಳ್ಳಿ. ಅರಶಿನದ ಬಟ್ಟೆ ಆಗುತ್ತೆ. ಅದಕ್ಕೋಸ್ಕರ ನೀವು ಅರಶಿನದ ಬಟ್ಟೆನೇ ತೊಗೊಂಬರ್ಬೇಕು ಅಂತೇನಿಲ್ಲ. ಅರಶಿನ ಹಾಕಿರೋ ಹಸಿ ಒಂದು ವೈಟ್ ಬಟ್ಟೆ ತೊಗೊಂಡ್ರೆ ಸಾಕು ನೀವು. ಆ ಒಂದು ವೈಟ್ ಬಟ್ಟೆನ ಅಗಲ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ಅದಕ್ಕೆ ಬಂದು ಸ್ವಲ್ಪ ಅರಶಿನ ಹಾಕಿ, ಸ್ವಲ್ಪ ಕುಂಕುಮ ಹಾಕಿ, ಒಂದು ದಳ ತುಳಸಿ ದಳ ಹಾಕಿ. ತುಳಸಿ ದಳ ಹಾಕ್ಬಿಟ್ಟು ₹21 ಕಾಯಿನು. ಅಂದರೆ 21 ಕಾಯಿನೇ ಇರಬೇಕು, ನೋಟ್ ಇರಬಾರ್ದು. ₹21 ಕಾಯಿನು. ಒಂದೊಂದು ರೂಪಾಯಿ ಕಾಯಿನ 21 ಕಾಯಿನಿಡಿ. ಕಾಯಿನಿಟ್ಬಿಟ್ಟು ಆ ಒಂದು ಬಟ್ಟೆನ ನೀಟಾಗಿ ಗಂಟು ಕಟ್ಟಿ. ಗಂಟು ಕಟ್ಟಿಬಿಟ್ಟು ಅದನ್ನು ತೊಗೊಂಡೋಗಿ ದೇವ್ರ ಫೋಟೋ ಹತ್ರ ಇಟ್ಬಿಟ್ಟು ದೇವ್ರಿಗೆ ಒಂದು ಪ್ರಾರ್ಥನೆ ಮಾಡಿ, ರಾಘವೇಂದ್ರ ಸ್ವಾಮಿ, ಇಷ್ಟು ದಿನ ನನಗೆ ಕಷ್ಟಗಳಿತ್ತು, ಈಗ ನೀನು ನಮ್ಮ ಮನೆಗೆ ಬಂದಿದ್ದ, ಸೊ ನಿಮ್ಮ ಒಂದು ಅನುಗ್ರಹದಿಂದ ನಿಮ್ಗೆ ಏನೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ. ಆ ಕಷ್ಟಗಳನ್ನೆಲ್ಲ ಹೋಗ್ಲಾಡ್ಸಪ್ಪ. ಸೊ ನನಗೆ ಸಾಧ್ಯವಾದರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಬೇಡ್ಕೊಳ್ಳಿ. ಇಲ್ಲ ಒಂದು ರಾಯರದು ಹೋಗಿ ಒಂದು ಮಠದಲ್ಲೇ ಒಂದು ಊಟ ಬಡಿಸೋ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಳ್ಳಿ. ಇಲ್ಲ ಹೋಗಿ ಒಂದು ಆವರಣ ಕಸ ಗುಡಿಸೋ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಳ್ಳಿ. ಇಲ್ಲ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಳ್ಳಿ. ನಿಮ್ಮ ಒಂದು ಅನುಸಾರ ಏನೊಂದು ಬೇಡ್ಕೋಬೇಕು ಅನಿಸುತ್ತೋ ಅದನ್ನು ಬೇಡಿಕೊಂಡು ಆ ರಾಯರ ಹತ್ರ ಮುಡುಪನ್ನ ಕಟ್ಟಿ 8 ವಾರ ಪೂಜೆ ಮಾಡಬೇಕು ನೀವು. 8 ವಾರ ಪೂಜೆ ಮಾಡಿ ಖಂಡಿತ ರೀ, ಖಂಡಿತ ರಾಘವೇಂದ್ರ ಸ್ವಾಮಿ ನಮ್ಮ ಜೊತೆ ಇರ್ತಾರೆ. ಅವರು ನಿಮ್ಮ ಒಂದು ಕಷ್ಟಗಳ್ನ ಕಾಪಾಡ್ತಾರೆ. ಆ ಒಂದು ಭರವಸೆ ನನಗೂ ಇದೆ. ಸೊ ಯಾರ್ಯಾರಿಗೆಲ್ಲ ಒಂದೊಂದು ಪ್ರಾಬ್ಲಮ್ ಇದೆ, ಸೊ ದೇವ್ರ ಹತ್ರ ಒಂದು ಮುಡುಪು ಕಟ್ಟಿ ಈ ಒಂದು ಕಷ್ಟನ ಹೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಕಾಪಾಡ್ತಾರೆ.